ಎಲ್ಲರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ಈ ಕ್ಲಾಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಸೂರ್ಯನ ಬೆಳಕು ಬೀಳೋದ್ರಿಂದ ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ ಅಂತ ನೀವೆಂದಾದ್ರೂ ಯೋಚನೆ ಮಾಡಿದೀರಾ? ಹೌದು, ಇಂದು ನಾವು ಅದರ ಹಿಂದಿನ ಸೈನ್ಸ್ ಏನು ಅಂತ ನೋಡೋಣ. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇದು ತುಂಬಾನೇ ಇಂಪಾರ್ಟೆಂಟ್ ಟಾಪಿಕ್, ಫೋಟೋಕೆಮಿಸ್ಟ್ರಿ. ಸರಿ, ಹಾಗಾದ್ರೆ ನಮ್ಮ ಇವತ್ತಿನ ಡಿಸ್ಕಷನ್ ಶುರು ಮಾಡೋಕೆ ಒಂದು ಸಿಂಪಲ್ ಪ್ರಶ್ನೆ ಕೇಳೋಣ, ಏನಂತೀರಾ? ಒಂದು ಮಾಲಿಕ್ಯೂಲ್ ಮೇಲೆ ಬೆಳಕು ಬಿದ್ದಾಗ ನಿಜವಾಗಿ ಏನಾಗುತ್ತೆ? ಈ ಪ್ರಶ್ನೆಯ ಉತ್ತರದಲ್ಲೇ ಇಡೀ ಫೋಟೋಕೆಮಿಸ್ಟ್ರಿಯ ರಹಸ್ಯ ಅಡಗಿದೆ. ಮೊದಲು ನಾವಿದರ ಡೆಫಿನಿಷನ್ ಅನ್ನು ಇಂಗ್ಲಿಷ್ನಲ್ಲೇ ಓದೋಣ, ಯಾಕಂದ್ರೆ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಇದು ತುಂಬ ಮುಖ್ಯ. Photochemistry is the study of reactions that are brought about by the action of visible or ultraviolet light. When a molecule absorbs electromagnetic radiation, it gets excited. ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳೋದಾದ್ರೆ, ವಿಸಿಬಲ್ ಲೈಟ್ ಅಥವಾ ಅಲ್ಟ್ರಾವೈಲೆಟ್ ಲೈಟಿಂದ ಆಗುವಂತಹ ಕೆಮಿಕಲ್ ರಿಯಾಕ್ಷನ್ಸ್ ಬಗ್ಗೆ ಓದುವುದೇ ಫೋಟೋಕೆಮಿಸ್ಟ್ರಿ. ಅಂದ್ರೆ ಒಂದು ಮಾಲಿಕ್ಯೂಲ್ ಲೈಟನ್ನು ಅಬ್ಸಾರ್ಬ್ ಮಾಡ್ಕೊಂಡಾಗ ಅದು ಎಕ್ಸೈಟ್ ಆಗುತ್ತೆ, ಅಂದ್ರೆ ಅದಕ್ಕೆ ಒಂದು ಎಕ್ಸ್ಟ್ರಾ ಎನರ್ಜಿ ಸಿಕ್ಕಿದ ಹಾಗೆ ಆಗುತ್ತೆ. ನೋಡಿ, ಇಲ್ಲಿ ನೀವು ನೆನ್ಪಿಡಬೇಕಾದ ಅತಿ ಮುಖ್ಯವಾದ ಪಾಯಿಂಟ್ ಅಂದ್ರೆ, ಈ ರಿಯಾಕ್ಷನ್ಸ್ಗೆ ಬೇಕಾದ ಶಕ್ತಿ ಅಂದ್ರೆ ಎನರ್ಜಿ ಪೂರ್ತಿಯಾಗಿ ಬೆಳಕಿನಿಂದಾನೇ ಬರುತ್ತೆ. ಹೀಟ್ನಿಂದ ಅಲ್ಲ, ಬೇರೆ ಯಾವುದ್ರಿಂದಲೂ ಅಲ್ಲ, ಕೇವಲ ಬೆಳಕಿನಿಂದ ಮಾತ್ರ. ನೀವು ಕಲ್ತಿರೋ ಬೇರೆ ರಿಯಾಕ್ಷನ್ಸ್ ಥರ ಅಲ್ಲ, ಇಲ್ಲಿ ಹೀಟ್ನ ಪಾತ್ರ ಇರೋದಿಲ್ಲ. ಎಲ್ಲವೂ ಲೈಟ್ ಎನರ್ಜಿಯ ಆಟ. ಹಾಗಾದ್ರೆ ಒಂದು ಮಾಲಿಕ್ಯೂಲ್ ಎಷ್ಟು ಎನರ್ಜಿಯನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ? ಇದು ಲೈಟ್ನ ವೇವ್ಲೆಂತ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಸಂಬಂಧವನ್ನ ನಾವು ಒಂದು ಫೇಮಸ್ ಈಕ್ವೇಷನ್ ಇಂದ ಅರ್ಥ ಮಾಡ್ಕೊಳ್ಬೋದು. ಅದೇ ಪ್ಲ್ಯಾಂಕ್ ಈಕ್ವೇಷನ್. E = hc/λ. ಬನ್ನಿ, ಈ ಫಾರ್ಮುಲಾದ ಒಂದೊಂದು ಭಾಗವನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳೋಣ. E ಅಂದ್ರೆ ಎನರ್ಜಿ ಅಂದ್ರೆ ಶಕ್ತಿ, H ಅಂದ್ರೆ ಪ್ಲ್ಯಾಂಕ್ ಕಾನ್ಸ್ಟೆಂಟ್ ಅಂತ ಕರಿತೀವಿ, C ಅಂದ್ರೆ ಬೆಳಕಿನ ವೇಗ ಅಂದ್ರೆ ವೆಲಾಸಿಟಿ ಆಫ್ ಲೈಟ್, ಮತ್ತು ಕೊನೆಯದಾಗಿ ಲ್ಯಾಂಬ್ಡಾ ಅಂದ್ರೆ ಇದು ಲೈಟ್ನ ವೇವ್ಲೆಂಗ್ತ್ ಅಂದ್ರೆ ತರಂಗಾಂತರವನ್ನ ಸೂಚಿಸುತ್ತೆ. ಓಕೆ, ಮಾಲಿಕ್ಯೂಲ್ ಲೈಟ್ ಎನರ್ಜಿಯನ್ನ ಹೀರಿಕೊಳ್ಳುತ್ತೆ ಅಂತ ನಮ್ಗೆ ಈಗ ಗೊತ್ತಾಯ್ತು. ಆದ್ರೆ ಆ ಎನರ್ಜಿಯನ್ನ ಅಬ್ಸಾರ್ಬ್ ಮಾಡಿಕೊಂಡಾಗ ಆ ಮಾಲಿಕ್ಯೂಲ್ ಒಳಗೆ ನಿಖರವಾಗಿ ಏನಾಗುತ್ತೆ, ಆ ಪ್ರೋಸೆಸ್ ಅನ್ನ ನಾವು ಎಕ್ಸೈಟೇಷನ್ ಅಂತ ಕರಿತೀವಿ. ಬನ್ನಿ ಈಗ ಅದ್ರ ಬಗ್ಗೆನೇ ನೋಡೋಣ. ತುಂಬ ಸಿಂಪಲಾಗಿ ಹೇಳಬೇಕು ಅಂದ್ರೆ, ಎನರ್ಜಿ ಸಿಕ್ಕಿದ ತಕ್ಷಣ ಒಂದು ಇಲೆಕ್ಟ್ರಾನ್ ತನ್ನ ಲೋ ಎನರ್ಜಿ ಇರುವ ಆರ್ಬಿಟಲ್ ಇಂದ ಹೈ ಎನರ್ಜಿ ಇರುವ ಆಂಟಿ ಬಾಂಡಿಂಗ್ ಆರ್ಬಿಟಲ್ಗೆ ಜಂಪ್ ಮಾಡುತ್ತೆ. ಇದನ್ನೇ ನಾವು ಎಲೆಕ್ಟ್ರಾನ್ ಪ್ರಮೋಷನ್ ಅಂತ ಹೇಳೋದು. ಈ ಎಲೆಕ್ಟ್ರಾನ್ಗಳ ಜಂಪ್ ಅಥವಾ ಟ್ರಾನ್ಸಿಷನ್ ಏನಿದೆ ಅಲ್ವಾ, ಇದು ಯಾವಾಗಲೂ ಒಂದೇ ರೀತಿ ಇರೋಲ್ಲ. ಇದು ಮೇನಾಗಿ 4 ವಿಧಗಳಲ್ಲಿ ಆಗ್ಬೋದು. ಇವು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬಾನೇ ಇಂಪಾರ್ಟೆಂಟ್, ಸೊ ಗಮನ ಕೊಟ್ಟು ಕೇಳಿ. ಈಗ ಈ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಅನ್ನ ನೋಡಿ. ಇದೊಂದು ರೀತಿ ಮ್ಯಾಪ್ ಇದ್ದಾಗೆ. ನಾವು ಮುಂದೆ ಚರ್ಚೆ ಮಾಡುವ ಎಲ್ಲ ಎಲೆಕ್ಟ್ರಾನಿಕ್ ಟ್ರಾನ್ಸಿಷನ್ಸ್ಗಳನ್ನು ಇದು ತೋರಿಸುತ್ತೆ. ನೋಡಿ, ಕೆಳಗೆ ಕಡಿಮೆ ಎನರ್ಜಿ ಲೆವೆಲ್ಸ್ ಇದೆ ಮತ್ತು ಎಲೆಕ್ಟ್ರಾನ್ ಜಂಪ್ ಮಾಡಬಹುದಾದ ಹೈ ಎನರ್ಜಿ ಲೆವೆಲ್ಸ್ ಮೇಲೆ ಇದೆ. ಇವೇ ನೋಡಿ ಆ 4 ಮುಖ್ಯವಾದ ಟ್ರಾನ್ಸಿಷನ್ ಟೈಪ್ಸ್. ಬೇಕಿದ್ರೆ ನೋಟ್ಸ್ ಮಾಡ್ಕೊಳ್ಳಿ. ಮೊದಲನೇದು ಸಿಗ್ಮಾ ಟು ಸಿಗ್ಮಾ ಸ್ಟಾರ್, ಎರಡನೇದು ಎನ್ ಟು ಸಿಗ್ಮಾ ಸ್ಟಾರ್, ಮೂರನೇದು ಪೈ ಟು ಪೈ ಸ್ಟಾರ್ ಮತ್ತು ನಾಲ್ಕನೇದು ಎನ್ ಟು ಪೈ ಸ್ಟಾರ್. ಇವುಗಳನ್ನು ನೀವು ಖಂಡಿತವಾಗಿಯೂ ನೆನಪಿಟ್ಕೊಳ್ಳಲೇಬೇಕು. ಮೊದಲನೇದಾಗಿ ಸಿಗ್ಮಾ ಟು ಸಿಗ್ಮಾ ಸ್ಟಾರ್ ಟ್ರಾನ್ಸಿಷನ್. ಇದು ಸಿಂಗಲ್ ಬಾಂಡ್ ಮಾತ್ರ ಇರುವ ಸ್ಯಾಚುರೇಟೆಡ್ ಕಾಂಪೌಂಡ್ಸಲ್ಲಿ ಕಂಡುಬರುತ್ತೆ. ಉದಾಹರಣೆಗೆ ಮೀಥೇನ್, ಈಥೇನ್ ತರಹದ ಆಲ್ಕೇನ್ಗಳು. ಈ ಜಂಪ್ಗೆ ತುಂಬಾ ಜಾಸ್ತಿ ಎನರ್ಜಿ ಬೇಕಾಗುತ್ತೆ. ಎರಡನೇ ಟೈಪ್ ಎನ್ ಟು ಸಿಗ್ಮಾ ಸ್ಟಾರ್. ಇಲ್ಲಿ ಎನ್ ಅಂದ್ರೆ ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ಗಳು, ಅಂದ್ರೆ ಬಾಂಡಿಂಗ್ನಲ್ಲಿ ಭಾಗವಹಿಸದ ಲೋನ್ ಪೇರ್ ಎಲೆಕ್ಟ್ರಾನ್ಗಳು. ಇದು ಆಕ್ಸಿಜನ್, ನೈಟ್ರೋಜನ್ನಂತಹ ಆಟಮ್ಸ್ ಇರುವ ಕಾಂಪೌಂಡ್ಸ್ನಲ್ಲಿ ಕಂಡುಬರುತ್ತೆ. ಉದಾಹರಣೆಗೆ ಆಲ್ಕೋಹಾಲ್ಸ್ ಮತ್ತು ಅಮೈನ್ಸ್. ಮೂರನೆಯ ಟೈಪ್ ಪೈ ಟು ಪೈ ಸ್ಟಾರ್. ಪೈ ಅಂತ ಕೇಳಿದ ತಕ್ಷಣ ನಿಮಗೆ ಡಬಲ್ ಬಾಂಡ್ ಅಥವಾ ಟ್ರಿಪಲ್ ಬಾಂಡ್ ನೆನಪಿಗೆ ಬರಬೇಕು, ಸರಿತಾನೆ? ಹಾಗಾಗಿ ಈ ಟ್ರಾನ್ಸಿಷನ್ ಪೈ ಬಾಂಡ್ಸ್ ಇರುವ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್ನಲ್ಲಿ ಆಗುತ್ತೆ. ಉದಾಹರಣೆಗೆ ಆಲ್ಕೀನ್ಗಳು ಮತ್ತು ಕೀಟೋನ್ಗಳು. ಮತ್ತು ಕೊನೆಯದಾಗಿ 4ನೆಯದು ಎನ್ ಟು ಪೈ ಸ್ಟಾರ್. ಈಗ ನೀವೇ ಗೆಸ್ ಮಾಡ್ಬೋದು. ಇದು ಡಬಲ್ ಬಾಂಡ್ ಅಂದ್ರೆ ಪೈ ಮತ್ತು ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಅಂದ್ರೆ ಎನ್ ಎರಡೂ ಇರುವ ಕಾಂಪೌಂಡ್ಸ್ನಲ್ಲಿ ಆಗುತ್ತೆ. ಇದಕ್ಕೆ ಆಲ್ಡಿಹೈಡ್ಸ್ ಮತ್ತು ಕೀಟೋನ್ಗಳು ಬೆಸ್ಟ್ ಎಕ್ಸಾಂಪಲ್ಸ್. ನೋಡಿಯೇ, ಈ ಎನರ್ಜಿ ಆರ್ಡರ್ ಇದೆಯಲ್ಲ, ಇದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಪದೇ ಬರೋ ಪ್ರಶ್ನೆ. ಇದನ್ನ ಈಗಲೇ ಬೈಹಾರ್ಟ್ ಮಾಡ್ಬಿಡಿ. ಅತಿ ಹೆಚ್ಚು ಎನರ್ಜಿ ಬೇಕಾಗಿರೋದು ಸಿಗ್ಮಾ ಟು ಸಿಗ್ಮಾ ಸ್ಟಾರ್ಗೆ ಮತ್ತು ಅತಿ ಕಡಿಮೆ ಎನರ್ಜಿ ಬೇಕಾಗಿರೋದು ಎನ್ ಟು ಪೈ ಸ್ಟಾರ್ಗೆ. ಸರಿ, ಈಗ ನಾವು ಫೋಟೋಕೆಮಿಸ್ಟ್ರಿಯ ಮತ್ತೊಂದು ಇಂಪಾರ್ಟೆಂಟ್ ಪಾರ್ಟ್ಗೆ ಬಂದಿದ್ದೇವೆ. ಈ ಲೈಟ್ನಿಂದಾಗೋ ರಿಯಾಕ್ಷನ್ಸ್ ನಿಮಗೆ ಈಗಾಗಲೇ ಗೊತ್ತಿರೋ ಹೀಟ್ನಿಂದಾಗೋ ರಿಯಾಕ್ಷನ್ಸ್ಗಿಂತ ಹೇಗೆ ಬೇರೆ? ಬನ್ನಿ ಇವೆರಡರ ನಡುವಿನ ವ್ಯತ್ಯಾಸವನ್ನ ನೋಡೋಣ. ಈ ಟೇಬಲಲ್ಲಿ 6 ಮುಖ್ಯ ವ್ಯತ್ಯಾಸಗಳಿವೆ. ಎಲ್ಲವನ್ನೂ ಓದುವ ಬದಲು ನಾವು ಅತಿ ಮುಖ್ಯವಾದ 3ರ ಮೇಲೆ ಫೋಕಸ್ ಮಾಡೋಣ.
ಮೊದಲನೇದು ರಿಯಾಕ್ಷನ್ ಹೇಗೆ ಶುರುವಾಗುತ್ತೆ. ಥರ್ಮಲ್ ರಿಯಾಕ್ಷನ್ಸ್ ಮಾಲಿಕ್ಯೂಲ್ಸ್ ಡಿಕ್ಕಿ ಹೊಡೆದಾಗ ಶುರುವಾಗತ್ತೆ, ಆದರೆ ಫೋಟೋಕೆಮಿಕಲ್ ರಿಯಾಕ್ಷನ್ಸ್ ಲೈಟ್ ಅಬ್ಸಾರ್ಬ್ ಆದಾಗ ಮಾತ್ರ ಶುರುವಾಗತ್ತೆ. ಎರಡನೇದು ರೇಟ್. ಥರ್ಮಲ್ ರಿಯಾಕ್ಷನ್ನ ಸ್ಪೀಡ್ ಟೆಂಪರೇಚರ್ ಮೇಲೆ ಡಿಪೆಂಡ್ ಆದರೆ ಫೋಟೋಕೆಮಿಕಲ್ ರಿಯಾಕ್ಷನ್ನ ಸ್ಪೀಡ್ ನಾವು ಎಷ್ಟು ಬ್ರೈಟ್ ಲೈಟ್ ಬಳಸ್ತೇವೆ ಅನ್ನೋದರ ಮೇಲೆ ಡಿಪೆಂಡ್ ಆಗತ್ತೆ. ಮತ್ತು ಮೂರನೇದು ಕಾಂಪ್ಲೆಕ್ಸಿಟಿ. ಲೈಟ್ ಒಂದು ನಿರ್ದಿಷ್ಟ ಮಾಲಿಕ್ಯೂಲನ್ನ ಮಾತ್ರ ಸೆಲೆಕ್ಟ್ ಮಾಡಿ ಎಕ್ಸೈಟ್ ಮಾಡೋದ್ರಿಂದ ಫೋಟೋಕೆಮಿಕಲ್ ರಿಯಾಕ್ಷನ್ಸ್ ಹೆಚ್ಚು ಕಾಂಪ್ಲೆಕ್ಸ್ ಆಗಿರುತ್ತೆ. ಬನ್ನಿ, ನಿಮ್ಮ ರಿವಿಷನ್ಗೆ ಹೆಲ್ಪ್ ಆಗಲಿ ಅಂತ ಈ ಪಾಠದ ಪ್ರಮುಖ ಪಾಯಿಂಟ್ಸನ್ನ ಒಂದ್ಸಲ ಕ್ವಿಕ್ ಆಗಿ ಸಮರೈಸ್ ಮಾಡೋಣ. ಈ ಪಾಯಿಂಟ್ಸನ್ನ ಚೆನ್ನಾಗಿ ನೆನಪಿನಲ್ಲಿಟ್ಕೊಳ್ಳಿ, ಯಾಕಂದ್ರೆ ಎಕ್ಸಾಮಲ್ಲಿ ಬರುವ ಚಾಲಾ ಪ್ರಶ್ನೆಗಳಿಗೆ ಇವೇ ಬೇಸಿಸ್ ಆಗಿರುತ್ತೆ. ನೆನಪಿಡಿ, ಫೋಟೋಕೆಮಿಸ್ಟ್ರಿ ಲೈಟ್ನಿಂದ ಆಗತ್ತೆ. ಎನರ್ಜಿ ಫಾರ್ಮುಲಾ E=hc/λ. ರಿಯಾಕ್ಷನ್ ಸ್ಪೀಡ್ ಲೈಟ್ನ ಇಂಟೆನ್ಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಟೆಂಪರೇಚರ್ ಮೇಲೆ ಅಲ್ಲ. ಮತ್ತು ಆ ಎನರ್ಜಿ ಆರ್ಡರನ್ನ ಎಂದಿಗೂ ಮರಿಬೇಡಿ. ಹಾಗಾದ್ರೆ ನಾನ್ ನಿಮ್ಗೊಂದು ಪ್ರಶ್ನೆ ಕೊಟ್ಟೋಗ್ತೀನಿ. ಇವತ್ತು ಕಲಿತ ವ್ಯತ್ಯಾಸಗಳ ಆಧಾರದ ಮೇಲೆ ಒಂದು ಲ್ಯಾಬಲ್ಲಿ ಯಾವ ತರಹದ ರಿಯಾಕ್ಷನ್ ಅನ್ನ ಕಂಟ್ರೋಲ್ ಮಾಡೋದು ಹೆಚ್ಚು ಕಷ್ಟ ಮತ್ತು ಹೆಚ್ಚು ಸೆಲೆಕ್ಟಿವ್ ಆಗಿರುತ್ತೆ, ಇದರ ಬಗ್ಗೆ ಯೋಚನೆ ಮಾಡಿ. ಇದು ನಿಮ್ಗೆ ಕಾನ್ಸೆಪ್ಟ್ ಅನ್ನ ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ.